ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ, ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥ ದೇವನಿಗೆ ಜಯವಾಗಲಿ. ಸ್ನೇಹಿತರೆ, ಇಂದು ಸೋಮವಾರ. ಸಾಯಿಬಾಬಾರವರು ಶಿವನ ರೂಪದಲ್ಲಿ ಒಂದು ವಿಶೇಷವಾದ ಸಂದೇಶವನ್ನು ನೀಡಲು ಹೊರಟಿದ್ದಾರೆ. ಹೆಚ್ಚಿನ ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ಸಾಯಿಬಾಬಾರವರ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವು ಗಂಗೆಯಲ್ಲಿ ಸ್ನಾನ ಮಾಡಿದರೆ ಸಾಕು, ನಿಮ್ಮ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ ಎಂದು ಭಾವಿಸಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಇಂದು ಸಾಯಿ ಶಿವನು ಭಕ್ತನ ಮುಖವಾಡಗಳನ್ನು ಹೇಗೆ ಕಳಚುತ್ತಾನೆ ಮತ್ತು ಬಾಬಾರವರ ದಿವ್ಯ ಸಂದೇಶವೇನೆಂದು ತಿಳಿದುಕೊಳ್ಳೋಣ. ನನ್ನ ಪ್ರೀತಿಯ ಭಕ್ತರೇ, ನಿಮ್ಮ ಅಂತರಾಳದ ಧ್ವನಿಯಾಗಿ ನಾನು ಮಾತನಾಡುತ್ತಿದ್ದೇನೆ. ಗಂಗೆಯ ಸ್ನಾನ ಮತ್ತು ನಿನ್ನ ಆತ್ಮ. ನೀನು ನದಿಗಳಲ್ಲಿ ಮುಳುಗಿದ ತಕ್ಷಣ ನಿನ್ನ ಪಾಪಗಳು ಕರಗಿ ಹೋಗುತ್ತವೆ ಎಂದು ಭ್ರಮಿಸಬೇಡ. ನೀರು ನಿನ್ನ ದೇಹದ ಮಣ್ಣನ್ನು ತೊಳೆಯಬಹುದು, ಆದರೆ ನಿನ್ನ ಅಸೂಯೆ, ದ್ವೇಷ ಮತ್ತು ಅಹಂಕಾರದ ಕಲೆಗಳನ್ನು ತೊಳೆಯಲಾರದು. ನಿನ್ನ ತಪ್ಪಿನ ಅರಿವಾಗಿ ಕಣ್ಣೀರು ಸುರಿಸುವ ಆ ಪಶ್ಚಾತ್ತಾಪದ ಅಗ್ನಿ ಇದೆಯಲ್ಲವೇ, ಆ ಅಗ್ನಿ ಮಾತ್ರ ನಿನ್ನನ್ನು ಪವಿತ್ರಗೊಳಿಸಲು ಸಾಧ್ಯ. ಜನರು ಶಿವನನ್ನು ಬಂಗಿನ ಅಮಲಿನಲ್ಲಿ ನೋಡುತ್ತಾರೆ, ಆದರೆ ಆ ಅಮಲು ಲೋಕದ ವಸ್ತುದ್ದಲ್ಲ, ಅದು ಬ್ರಹ್ಮಾನಂದದ ಅಮಲು. ಸದಾ ನನ್ನ ನಾಮಸ್ಮರಣೆಯಲ್ಲಿ ಇರುವವನಿಗೆ ಬೇರೆ ಯಾವುದೇ ನಶೆಯ ಅಗತ್ಯವಿಲ್ಲ. ನೀನು ಕತ್ತಲೆಯಲ್ಲಿ ಕುಳಿತು ಮಾಡುವ ಆಲೋಚನೆಯು ನನಗೆ ಕೇಳಿಸುತ್ತದೆ. ಶಿವನ ದ್ವಾರದಲ್ಲಿ ಕುಳಿತಿರುವ ನಂದಿಯನ್ನು ನೋಡು, ಅದಕ್ಕೆ ನಾಳೆಯ ಚಿಂತೆ ಇಲ್ಲ. ನಿನ್ನಂತೆ ಗಂಟು ಮೂಟೆಗಳ ಭಾರವಿಲ್ಲ, ಅದು ಕೇವಲ ಶಿವನನ್ನೇ ನಂಬಿ ಸ್ಥಿರವಾಗಿ ಕುಳಿತಿದೆ. ಆದರೆ ನೀನು ಪ್ರಾಣಿಗಳಿಗಿಂತ ಕೀಳಾಗಿ ಸುಖದ ಬೆನ್ನತ್ತಿ ಎಲ್ಲಿಗೆ ಓಡುತ್ತಿದ್ದೀಯಾ ಎಂದು ತಿಳಿಯದೆ ಕುರುಡು ಓಟ ಓಡುತ್ತಿದ್ದೀಯಾ? ನಿಲ್ಲು, ನಿನ್ನೊಳಗಿರುವ ನನ್ನನ್ನು ಗುರುತಿಸು. ನೀನು ಯಾರನ್ನು ನನ್ನವರು ಎಂದು ಎದೆಯ ಮೇಲೆ ಹೊತ್ತುಕೊಂಡಿದ್ದೀಯೋ ಅವರು ನಿನ್ನ ಕೊನೆಯ ಪಯಣದಲ್ಲಿ ಬರುವುದಿಲ್ಲ. ಸಾವಿನ ದೂತರು ಬಂದಾಗ ನೀನು ಕೂಡಿಟ್ಟ ಆಸ್ತಿ, ಅಧಿಕಾರಗಳೇ ನಿನ್ನ ಕೊರಳಿಗೆ ಉರುಳಾಗುತ್ತವೆ. ಎಲ್ಲವನ್ನು ಪ್ರೀತಿಸು, ಆದರೆ ಯಾವುದಕ್ಕೂ ಅಂಟಿಕೊಳ್ಳಬೇಡ. ಯಾವುದು ನಿನ್ನೊಂದಿಗೆ ಬರುವುದಿಲ್ಲವೋ ಅದನ್ನು ಈಗಲೇ ಬಿಟ್ಟು ಬಿಡು. ನಾನು ಸ್ಮಶಾನದಲ್ಲಿ ಬೂದಿ ಹೊಚ್ಚಿಕೊಂಡು ಕುಳಿತಿರುವುದು ನಿನಗೆ ಭಯ ತರಬಹುದು, ಆದರೆ ಅದು ಒಂದು ಪಾಠ. ಈ ದೇಹ ಒಂದು ದಿನ ಬೂದಿಯಾಗಲೇಬೇಕು. ಜಗತ್ತು ವಸ್ತುಗಳನ್ನು ಸಂಗ್ರಹಿಸುವುದರಲ್ಲಿ ಸುಖ ಹುಡುಕಿದರೆ ನಾನು ಎಲ್ಲವನ್ನು ತ್ಯಜಿಸುವುದರಲ್ಲಿ ಪೂರ್ಣತೆ ಕಂಡುಕೊಂಡಿದ್ದೇನೆ. ನೀನು ಎಷ್ಟು ಬಿಡುತ್ತೀಯೋ ಅಷ್ಟು ಹಗುರವಾಗುತ್ತೀಯ. ನೀನು ಆಧುನಿಕ ತಂತ್ರಜ್ಞಾನದ ಹಿಂದೆ ಬಿದ್ದು ಮೊಬೈಲ್ ಪರದೆಯ, ಕಂಪ್ಯೂಟರ್ ಪರದೆಯಲ್ಲಿ ಶಾಂತಿಯನ್ನು ಹುಡುಕುತ್ತಿದ್ದೀಯ. ನನಗೆ ನಿನ್ನ ಬೆಲೆ ಬಾಳುವ ಕಾಣಿಕೆಗಳು ಬೇಡ, 56 ತರದ ಅಡುಗೆಗಳು ಬೇಡ. ನನಗೆ ಬೇಕಿರುವುದು ನಿನ್ನ ನಿಷ್ಕಲ್ಮಶವಾದ ಶ್ರದ್ಧಾ, ನಂಬಿಕೆ, ಪ್ರೀತಿ, ಪ್ರೇಮ, ನಿನ್ನ ಒಂದು ನಮಸ್ಕಾರ. ವತ್ಸ, ಹಣ ಅಥವಾ ಸಂಖ್ಯೆಗಳ ದಾನದಿಂದ ನೀನು ನನ್ನನ್ನು ತಲುಪಲಾರೆ. ನಿನ್ನಲ್ಲಿರುವ ಕೆಟ್ಟ ಗುಣಗಳನ್ನು ದಾನ ಮಾಡು. ವೈರಾಗ್ಯ ಎಂದರೆ ಕಾಡಿಗೆ ಹೋಗುವುದಲ್ಲ, ಸಂಸಾರದಲ್ಲಿದ್ದು ಯಾವುದಕ್ಕೂ ಅಂಟಿಕೊಳ್ಳದೇ ಇರುವುದು. ಎದ್ದೇಳು, ಈ ಕ್ಷಣವೇ ನಿನ್ನ ಆಸೆಗಳ ಪೊಟ್ಟಣವನ್ನು ಕೆಳಗಿಳಿಸು. ಮನುಷ್ಯನು ತನ್ನ ಜೀವನದುದ್ದಕ್ಕೂ ಅಹಂಕಾರ, ಕ್ರೋಧ, ಈರ್ಷೆ ಮತ್ತು ಲೌಕಿಕ ಆಸೆಗಳೆಂಬ ಭಾರವಾದ ಪೊಟ್ಟಣವನ್ನು ಹೊತ್ತು ತಿರುಗುತ್ತಿದ್ದಾನೆ. ಸಾಯಿ ಶಿವನು ಈ ಪೊಟ್ಟಣವನ್ನು ದುರ್ವಾಸನೆ ಬೀರುವ ಕಸದ ಮೂಟೆ ಎಂದು ಹೇಳುತ್ತಾರೆ. ಈ ಅಹಂಕಾರದ ಕಲ್ಲುಗಳು ಮನುಷ್ಯನನ್ನು ಸಂಸಾರವೆಂಬ ಸಾಗರದಲ್ಲಿ ಮುಳುಗಿಸುತ್ತವೆಯೇ ಹೊರತು ಮೇಲೆತ್ತಲಾರವು. ಬಂಗಾರ, ಆಸ್ತಿ, ಅಧಿಕಾರ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಯಾವುದು ಶಾಶ್ವತವಲ್ಲ. ಯುಗಾಂತರಗಳಿಂದ ಚಕ್ರವರ್ತಿಗಳು ಸಹ ಕೊನೆಗೆ ಸ್ಮಶಾನದ ಬೂದಿಯಾಗುವುದನ್ನು ನಾವು ನೋಡಿದ್ದೇವೆ ಎಂದು ಸಾಯಿ ಶಿವನು ತಿಳಿಸುತ್ತಿದ್ದಾನೆ. ಮನುಷ್ಯ ಹುಟ್ಟುವಾಗ ಬರಿಗೈಲಿ ಬರುತ್ತಾನೆ, ಹೋಗುವಾಗಲೂ ಬರಿಗೈಲೆ ಹೋಗುತ್ತಾನೆ. ನಾವು ಸಂಬಂಧಗಳ ಮೇಲೆ ಇಟ್ಟಿರುವ ಪ್ರೇಮವು ವಾಸ್ತವದಲ್ಲಿ ಸ್ವಾರ್ಥದ ವ್ಯಾಪಾರವಾಗಿದೆ. ನಮ್ಮ ನಿರೀಕ್ಷೆಗಳು ಈಡೇರದಿದ್ದಾಗ ಆ ಪ್ರೇಮವು ದ್ವೇಷವಾಗಿ ಬದಲಾಗುತ್ತದೆ. ನಿರೀಕ್ಷೆಯಿಲ್ಲದ, ಷರತ್ತಿಲ್ಲದ ಪ್ರೇಮವೇ ನಿಜವಾದ ಭಕ್ತಿಯಾಗಿದೆ. ಮನುಷ್ಯನು ಸಾವಿಗೆ ಹೆದರುತ್ತಾನೆ, ಆದರೆ ಮೃತ್ಯು ಎನ್ನುವುದು ಅಂತ್ಯವಲ್ಲ. ಅದು ಕೇವಲ ಹಳೆಯ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆ ತೊಟ್ಟಂತೆ. ಕಾಲದ ಹರಿವಿನೊಂದಿಗೆ ಹರಿಯುವುದನ್ನು ಕಲಿಯಬೇಕು, ಅದನ್ನು ಮುಷ್ಟಿಯಲ್ಲಿ ಹಿಡಿಯಲು ಪ್ರಯತ್ನಿಸಬಾರದು. ಶಾಂತಿ ಎನ್ನುವುದು ಹೊರಗಿನಿಂದ ಬರುವುದಲ್ಲ, ಅದು ನಿಮ್ಮ ಒಳಗೆ ಇದೆ. ಆದರೆ ಮನಸ್ಸೆಂಬ ಕೊಳಕು ಕೆರೆಯಲ್ಲಿ ಶಾಂತಿಯ ಚಂದ್ರನ ಬಿಂಬ ಕಾಣಿಸುವುದಿಲ್ಲ. ಮೊದಲು ಮನಸ್ಸಿನ ಕಸವನ್ನು ಕೆಳಗಿಳಿಸಬೇಕು. ಶೂನ್ಯರಾದಾಗ ಮಾತ್ರ ಸಾಯಿ ಶಿವನು ನಿಮ್ಮೊಳಗೆ ಅನಂತನಾಗಿ ನೆಲೆಸುತ್ತಾನೆ. ಮಳೆಯ ಹನಿಗಳು, ಬೀಸುವ ಗಾಳಿ ಮತ್ತು ಸೂರ್ಯನ ಮೊದಲ ಕಿರಣಗಳಲ್ಲಿ ಶಿವನ ಸ್ಪರ್ಶವಿದೆ. ಆದರೆ ಮನುಷ್ಯನು ತನ್ನ ಆಸೆಗಳಿಗಾಗಿ ಪ್ರಕೃತಿಯನ್ನು ನಾಶ ಮಾಡುತ್ತಿದ್ದಾನೆ. ಪ್ರಕೃತಿಯೊಂದಿಗೆ
ಒಂದಾದಾಗ ಮಾತ್ರ ಯಾವುದೇ ಬಾಹ್ಯ ಪೊಟ್ಟಣದ ಅವಶ್ಯಕತೆ ಇರುವುದಿಲ್ಲ. ಸ್ನೇಹಿತರೆ, 1111 ಈ ಸಂಖ್ಯೆ ನಿಮಗೆ ಕಾಣಿಸುತ್ತಿದ್ದರೆ ಇದು ಶುಭ ಸಂಖ್ಯೆ ಎಂದು ಸಾಯಿ ಶಿವನು ಹೇಳುತ್ತಿದ್ದಾರೆ. ಈ ಸಂಖ್ಯೆಯ ರೂಪದಲ್ಲಿ ದಾನ ಮಾಡುವುದರಿಂದ ಕರ್ಮದ ಭಾರ ಕಡಿಮೆಯಾಗುತ್ತದೆ ಮತ್ತು ಜೀವನದಲ್ಲಿ ಬದಲಾವಣೆ ಉಂಟಾಗುತ್ತದೆ ಎಂದು ತಿಳಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಅಹಂಕಾರವನ್ನು ಸುಟ್ಟು ಹಾಕಿ ಕಪಟ ಭಕ್ತಿಯನ್ನು ಬಿಟ್ಟು ಶೂನ್ಯ ಭಾವದಿಂದ ಸತ್ಯವನ್ನು ಹುಡುಕುತ್ತಾ ಬಂದರೆ ಮಾತ್ರ ಜೀವನದಲ್ಲಿ ಗೆಲುವು ಸಾಧ್ಯ ಎಂಬುದು ಈ ಸಂದೇಶದ ಸಾರಾಂಶವಾಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಮಹಾದೇವನ ಈ ಸಂದೇಶ ನಮ್ಮ ಕಣ್ಣು ತೆರೆಸುವಂತಿದೆ. ನಾವು ಜೀವನ ಪೂರ್ತಿ ಯಾವುದೋ ಆಸೆ ಅಹಂಕಾರದ ಪೊಟ್ಟಣವನ್ನು ಹೊತ್ತು ತಿರುಗುತ್ತಿದ್ದೇವೆ. ಆದರೆ ಅಂತಿಮವಾಗಿ ನಮ್ಮ ಜೊತೆ ಬರುವುದು ನಮ್ಮ ನಿರ್ಮಲವಾದ ಭಕ್ತಿ ಮತ್ತು ಕರ್ಮ ಮಾತ್ರ. ಸಾಯಿ ಶಿವನು ಹೇಳಿದಂತೆ ಇಂದಿನ ಶುಭ ಸಂಖ್ಯೆ 1111 ಬಗ್ಗೆ ಯೋಚಿಸಿ ಮತ್ತು ನಿಮ್ಮ ಜೀವನದಲ್ಲಿ ವೈರಾಗ್ಯ ಮತ್ತು ಶಾಂತಿಯನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಸಾಯಿ ಶಿವನ ಕೃಪೆ ನಿಮ್ಮ ಮೇಲಿರಲಿ ಎಂದು ಆಶಿಸುವುದಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಜೀವನಕ್ಕೆ ಹತ್ತಿರವಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಆ ಬೆಲ್ ಐಕಾನ್ ಒತ್ತಿರಿ. ಇದರಿಂದ ಸಾಯಿ ಶಿವನ ಮುಂದಿನ ವಿಶೇಷವಾದ ಸಂದೇಶ ನಿಮಗೆ ತಕ್ಷಣ ತಲುಪುತ್ತದೆ. ಹಾಗೆಯೇ ಈ ಅದ್ಭುತ ಸಂದೇಶವನ್ನು ಪಡೆದುಕೊಳ್ಳಲು ಓಂ ನಮಃ ಶಿವಾಯ, ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿರಿ. ಮನಸ್ಸಿನಲ್ಲಿ ಹರ ಹರ ಮಹಾದೇವ್, ಓಂ ಸಾಯಿನಾಥಾಯ ನಮಃ ಎಂದು ಪ್ರಾರ್ಥಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಓಂ ಸಾಯಿರಾಮ್.